ಸೌದಿ ಜೊತೆಗೆ ರಮೇಶ್ ಕತ್ತಿ ಗೆದ್ರ ಅನ್ನುವಂಥ ಮಾತು ಕೇಳಿ ಬರ್ತಾಯಿದೆ. ಯಾಕಂದರೆ ಅದರಲ್ಲೂ ಬೈಲೊಂಗಲದ ಮಾಂತೇಶ್ ಕೌಜಲಿ ಅವರಾಗಿರ್ಬೋದು, ನಮ್ಮ ಲಕ್ಷ್ಮಣ್ ಸೌದಿ ಅವರಾಗಿರ್ಬೋದು ಅಥಣಿಯಿಂದ, ಇವರಿಬ್ಬರು ಇಲ್ಲಿ ಅಡ್ಡಗಾಲು ಹಾಕಿದರು, ಅದಕ್ಕೆ ಬಿದ್ದು ಹೋಯಿತು ಅನ್ನೋದನ್ನು ಗಮನಿಸಿದಾಗ ನಿಜವಾಗಿ ಇವರಿಬ್ಬರು ಜಾರಕಿಹೊಳಿ ಕುಟುಂಬದ ರಾಜಕೀಯದ್ರು ಬಲಿಷ್ಠರ, ಅವ್ರಿಗೆ ಪ್ರತಿಸ್ಪರ್ಧಿಗಳ ಅನ್ನುವಂಥ ಹೊಸ ಚರ್ಚೆ ಇಡೀ ಜಿಲ್ಲೆ ತುಂಬ ಸ್ಟಾರ್ಟ್ ಆಗಿಬಿಟ್ಟದ. ಮಾತಾಡಲಿಕ್ಕಿದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಲಕ್ಷ್ಮಣ್ ಸವದಿಯವರು ಈ ಸಲ ಮಂತ್ರಿ ಮಂಡಳ ವಿಸ್ತರಣೆ ಆಗದೆ ಹೋದರೆ BJPಗೆ ಹೋಗ್ತಾರೆ ಅನ್ನುವಂಥ ಮಾತುಗಳು ಚರ್ಚೆ ಜೋರಿಡ್ತಾ ಇದ್ದಾವೆ. ಜೊತೆಗೆ ಈ ಸಂದರ್ಭದಲ್ಲಿ BL ಸಂತೋಷ್ ಬಂದು ನೇರವಾಗಿ ಸತೀಶರ ಸಿದ್ಧಾಂತವಾದಂತಹ ಗೊತ್ತದ ನಿಮಗೆ, ಸ್ಮಶಾನದಲ್ಲಿ ಊಟ, ಮದುವೆ, ಮಲಗುವುದು ಮಾಡುತ್ತಿರುವಂಥ ಮೂಢನಂಬಿಕೆ ವಿರೋಧ ಹೋರಾಟ ಮಾಡೋದು ಅಂತ ಅವ್ರು ಹೇಳ್ತಾರೆ. ಆದರೆ ಅದನ್ನು ಇವತ್ತು ಧಾರ್ಮಿಕ ಟೀಕೆ ಮಾಡಿದ್ದು, ಇದು ಸರಿಯಾದ ಹಾದಿಯಲ್ಲ, ಧರ್ಮದ ಹಾದಿಯಲ್ಲ ಅಂತ ಟೀಕೆ ಮಾಡಿದ್ದು. ಜೊತೆಗೆ ಅಲ್ಲಿ ರಮೇಶ್ ಕತ್ತಿ ಅವರು ಧ್ವನಿಗೂಡಿಸಿದ್ದು, ಜೊತೆಗೆ ಮೌನವಾಗಿ ಇದನ್ನೆಲ್ಲ ನೋಡ್ತಾ ಕುಳಿತಿರುವಂಥ ಲಕ್ಷ್ಮಣ್ ಸವದಿಯವರು ಜಿಲ್ಲೆ ಆಗದಂಗೆ ತಡೆದಿದ್ದು, ಇವೆಲ್ಲರೂ ಘಟನೆಗಳನ್ನು ಗಮನಿಸಿದಾಗ ಇದು ನಿಜವಾಗಿಯೂ ಜಾರಕಿಹೊಳಿ ಕುಟುಂಬದ ರಾಜಕೀಯಕ್ಕೆ ಹಿನ್ನಡೆನ ಅನ್ನುವಂಥ ಮಾತುಗಳು. ಯಾಕಪ್ಪ ಅಂದ್ರೆ ಅದರಲ್ಲೂ ಅವರು ಹುಟ್ಟಿ ಬೆಳೆದ ಮತ್ತು ತಾವು ಬೆಳೆದ ಪ್ರದೇಶ ಗೋಕಾಕ್ ಮತ್ತು ಈಗ ಬೆಳೀತಿರುವಂಥ ಪ್ರದೇಶ ಚಿಕ್ಕೋಡಿ ಎರಡೂ ನಿಶ್ಚಿತವಾಗಿಯೂ ಜಿಲ್ಲೆಗಳಾಗಿ ಆಗಬೇಕಾಗಿದ್ದು ಅರ್ಹತೆಗಳು ಸಹಿತ ಇದ್ದಂಥದ್ದು. 1-2 ವರ್ಷಗಳ ಹೋರಾಟ ಅಲ್ಲ, ಇದು ಕಳೆದ 30-40 ವರ್ಷಗಳ ಹೋರಾಟ. ಹೀಗಾಗಿ ಇವು ಆಗಲೇಬೇಕಿತ್ತು, ಆದರೆ ಆಗಲಿಲ್ಲ. ಡಿಸೆಂಬರ್ 30 ದಾಟಿ ಹೋಗ್ಯದ. ಈಗ ಹೊಸ ಚರ್ಚೆ ಸ್ಟಾರ್ಟ್ ಆಗ್ಯದ. ಅದರಲ್ಲೂ ಕೆಲವರು ಕಡು ವಿರೋಧಿಗಳಂತೂ ಇದನ್ನು ಹೋರಾಟ ಮಾಡಿ ಅಥವಾ ಇದನ್ನು ರಾಜೀನಾಮೆ ಕೇಳೋ ಮಟ್ಟಕ್ಕೆ ಒಯ್ದು ಹೋರಾಟ ಮಾಡುವಂಥ ಒಂದು ವಾತಾವರಣ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅನ್ನೋದು ಸುದ್ದಿಗಳು ಬರ್ತಾರೆ.